ದರ್ಶನ್ಗೆ ಮನೆ ಊಟ ಇವತ್ತು ಸಿಗುತ್ತಾ ಸಿಗಲ್ವಾ ಅನ್ನೋದು ನಿರ್ಣಾಯಕ ದಿನ ಇವತ್ತು. ಸೋಮವಾರ ಇದರ ವಾದ ಪ್ರತಿವಾದ ನಡೆದು ನ್ಯಾಯಾಧೀಶರು ಇವತ್ತಿಗೆ ಗುರುವಾರಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ರು. ಇವತ್ತು ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ. ಆದೇಶಕ್ಕಾಗಿ ವಕೀಲರು ಕಾಯ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ರಾಘವೇಂದ್ರ ಆಲ್ರೆಡಿ ಕೋರ್ಟ್ಗೆ ಬಂದಾಗಿದೆ, ಅವರು ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮನೆ ಊಟದ ಆದೇಶ ಹೊರಗಡೆ ಬೀಳುತ್ತೆ. ಕೋರ್ಟ್ಗೆ ದರ್ಶನ್ ಪರ ವಕೀಲ ರಾಘವೇಂದ್ರ ಬಂದಾಗಿದೆ. ಆದೇಶಕ್ಕಾಗಿ ರಾಘವೇಂದ್ರ ಕಾಯ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ರಾಘವೇಂದ್ರ ದರ್ಶನ್ಗೆ ಇವತ್ತೇನಾದರೂ ನ್ಯಾಯಾಧೀಶರು ಮನೆ ಊಟ ಕೊಡಿ ಅಂಥೇಳಿ ಆದೇಶ ಕೊಟ್ಟರೆ ದರ್ಶನ್ಗೆ ಇನ್ನು ಮುಂದೆ ಮನೆ ಊಟ ಕೊಡ್ತಾರೆ. ದರ್ಶನ್ಗೆ ಸಾಧ್ಯವೇ ಇಲ್ಲ. ಬೇರೆ ಕೈದಿಗಳಿಗೆ ಹೆಂಗೇನೋ ಹಾಗೇನು ದರ್ಶನ್ಗೂ ಕೂಡ ಜೈಲು ಊಟವೇ. ಅದ್ರ ಹೊರತಾಗಿ ಮನೆ ಊಟ ಎಲ್ಲ ಕೊಡಲಿಕ್ಕಾಗಲ್ಲ ಅಂಥೇಳಿ ಏನಾದರೂ ಹೇಳಿದರೆ ದರ್ಶನ್ ಇದೇ ನರಳಾಟವನ್ನು ಜೈಲಿನಲ್ಲಿ ಅನುಭವಿಸಲೇಬೇಕು. ದರ್ಶನ್ ಸೊರಗು ಹೋಗಿದ್ದಾರೆ. ಅವರಿಗೆ ಆರೋಗ್ಯ ಕೈ ಕೊಟ್ಟಿದೆ, ಜ್ವರ ಬರ್ತಾ ಇದೆ, ಅವರ ವೆಯ್ಟ್ ಲಾಸ್ ಆಗಿದೆ, ಅವರೊಬ್ಬರು ಸೆಲೆಬ್ರಿಟಿ, ಅವರು ಮುಂದೆ ಸಿನಿಮಾ ಮಾಡಬೇಕು, ಈ ರೀತಿ ಎಲ್ಲ ವಿಚಾರಗಳು ಬಂದಾಗ ದರ್ಶನ್ಗೆ ಮನೆ ಊಟ ಕೊಡಿ ಅಂತಲೂ ಕೂಡ ಹೇಳುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ವಾದ ಪ್ರತಿವಾದ, ಇವರ ವಾದ ಏನು, ಅವರ ವಾದ ಏನು, ಯಾಕೆ ಕೊಡಬೇಕು ದರ್ಶನ್ಗೆ ಮನೆ ಊಟ ಅನ್ನೋದ್ರ ಬಗ್ಗೆ ವಾದ ಆಗಿದೆ, ಯಾಕೆ ಕೊಡಬಾರ್ದು ದರ್ಶನ್ಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪೆಷಲ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡಿಸಿದ್ದಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ಇವತ್ತು ನ್ಯಾಯಾಧೀಶರು ಫೈನಲಿ ಆದೇಶ ಏನು, ಆರ್ಡರ್ ಏನು ಅನ್ನೋದನ್ನು ಇವತ್ತು ಓದ್ತಾರೆ. ದರ್ಶನ್ಗೆ ಮನೆ ಊಟ ಕೊಡಬೇಕಾ ಬೇಡವಾ ಅನ್ನೋದು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ದರ್ಶನ್ಗೆ ಮನೆ ಊಟ ಸಿಗುವಂಥ ಅವಕಾಶಗಳು ಎಷ್ಟಿದ್ದಾವೆ? ಏನಾದರೂ ಸಿಗದೇನೂ ಕೂಡ ಇರೋ ಸಾಧ್ಯತೆಗಳಿದೆಯಾ? ಸದ್ಯ ಏನಾಗ್ಬೋದು ಇವತ್ತು? ಏನೇನು ಸಾಧ್ಯತೆಗಳಿದೆ ನಾಗರಾಜ್? ರಂಜಿತ್, ಏನು ನಟ ದರ್ಶನ್ ಅವ್ರಿಗೆ ಮನೆ ಊಟವನ್ನ ಕೊಡಬೇಕು ಅಂತೇಳಿ ಮೊದಲಿಗೆ ಇವರು ಒಂದು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ಇಲ್ಲ, ಈ ಒಂದು ಅರ್ಜಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಿಚಾರಣೆ ಆಗ್ಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದರ್ಶನ್ ಪರ ವಕೀಲರು. ಮನೆ ಊಟ ಮತ್ತೆ ಪುಸ್ತಕ, ಕೆಲವೊಂದು ಆಸೆಗೆ ಸಂಬಂಧಿಸಿದಂತೆ ಒಂದಷ್ಟು ಅವಕಾಶಗಳನ್ನ ಜೈಲಿನಲ್ಲಿ ಕೊಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದ್ರ ಬಗ್ಗೆ ಒಂದು ಟೈಮ್ ಲೈನ್ ಅನ್ನು ಕೂಡ ಹೈಕೋರ್ಟ್ ಈ ಒಂದು ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನೀಡಿದ್ದು 27ನೇ ತಾರೀಕು ಒಳಗಡೆಯಾಗಿ ಈ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಬೇಕು. 29ನೇ ತಾರೀಕು ಹೈಕೋರ್ಟ್ ಪುನಃ ಈ ಒಂದು ವಿಚಾರದ ಬಗ್ಗೆ ವಿಚಾರಣೆಯನ್ನ ನಡೆಸುತ್ತೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದು. ಈ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ವಾದ ಮತ್ತು ಪ್ರತಿವಾದಗಳನ್ನ ಆಲಿಸಿತು. ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಒಂದಷ್ಟು ವಿಚಾರಗಳನ್ನ ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡು ಏನು ಈ ಹಿಂದೆ ಇತ್ತು ಜೈಲ್ ಮ್ಯಾನ್ಯುಯಲ್, ಅಂದ್ರೆ 2021ಕ್ಕೆ ಸುಪ್ರೀಂ ಕೋರ್ಟ್ ಮತ್ತೆ ಹಾಗೇನೆ ಭಾರತೀಯ ಏನು ಗೃಹ ಸಚಿವಾಲಯದ ಕೆಲವು ನಿರ್ದೇಶನಗಳಂತೆ ಒಂದು ಜೈಲ್ ಮ್ಯಾನ್ಯುಯಲ್ಗಳು ಬದಲಾದವು. ಇದಕ್ಕೂ ಮುಂಚೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇತ್ತು. ಅದರಲ್ಲೂ ಕೆಲವೊಂದು ಆರೋಪಿಗಳು ಯಾರಿದ್ರು, ಕರೀಂಲಾಲ್ ತೆಲಗಿ ಇರ್ಬೋದು ಅಥವಾ ಚಾರ್ಲ್ಸ್ ಶೋಭರಾಜ್ ಇರ್ಬೋದು, ಇಂತಹ ಆರೋಪಿಗಳಿಗೆಲ್ಲ ಮನೆ ಊಟಕ್ಕೆ ಅವಕಾಶವನ್ನ ಕೊಡಲಾಗಿದೆ ಕೆಲವೊಂದು ನಿಬಂಧನೆಗಳ ಮುಖಾಂತರ, ಮತ್ತೆ ಅವರ ಸ್ವಂತ ಖರ್ಚಿನಲ್ಲಿ ಈ ಅವಕಾಶಗಳನ್ನ ಕೊಡಲಾಗಿದೆ ಅಂತೇಳಿ ರಾಘವೇಂದ್ರ ಅವರು ವಾದವನ್ನ ಮಂಡಿಸಿದ್ರು. ಇದಕ್ಕೆ ಪ್ರತಿರೋಧವಾಗಿ SPP ಪ್ರಸನ್ನ ಕುಮಾರ್ ಕೆಲವೊಂದಷ್ಟು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ರು. ಇದರಲ್ಲಿ ಪ್ರಮುಖವಾಗಿ ಏನು 2021ರಲ್ಲಿ ದೇಶದ ಎಲ್ಲ ಜೈಲ್ಗಳ ಮ್ಯಾನ್ಯುಯಲ್ಗಳು ಬದಲಾವಣೆ ಆಗ್ತದೆ. ಅದು ಕೆಲವೊಂದು ಜೈಲು ಪ್ರಿಸನ್ಸ್ ಆಕ್ಟ್ ಅನ್ನ ಆಧರಿಸಿ ಬದಲಾವಣೆ ಆಗುತ್ತೆ. ಇದರಲ್ಲಿ ಅವಕಾಶವೇ ಇಲ್ಲ ಮನೆ ಊಟಕ್ಕೆ ಅಂತೇಳಿ ವಾದ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಒಂದು ಆದೇಶವನ್ನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ದರ್ಶನ್ಗೆ ಮನೆ ಊಟ ಇವತ್ತು ಸಿಗುತ್ತಾ ಸಿಗಲ್ವಾ ಅನ್ನೋದು ನಿರ್ಣಾಯಕ ದಿನ ಇವತ್ತು. ಸೋಮವಾರ ಇದರ ವಾದ ಪ್ರತಿವಾದ ನಡೆದು ನ್ಯಾಯಾಧೀಶರು ಇವತ್ತಿಗೆ ಗುರುವಾರಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ರು. ಇವತ್ತು ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ. ಆದೇಶಕ್ಕಾಗಿ ವಕೀಲರು ಕಾಯ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ರಾಘವೇಂದ್ರ ಆಲ್ರೆಡಿ ಕೋರ್ಟ್ಗೆ ಬಂದಾಗಿದೆ, ಅವರು ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮನೆ ಊಟದ ಆದೇಶ ಹೊರಗಡೆ ಬೀಳುತ್ತೆ. ಕೋರ್ಟ್ಗೆ ದರ್ಶನ್ ಪರ ವಕೀಲ ರಾಘವೇಂದ್ರ ಬಂದಾಗಿದೆ. ಆದೇಶಕ್ಕಾಗಿ ರಾಘವೇಂದ್ರ ಕಾಯ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ರಾಘವೇಂದ್ರ ದರ್ಶನ್ಗೆ ಇವತ್ತೇನಾದರೂ ನ್ಯಾಯಾಧೀಶರು ಮನೆ ಊಟ ಕೊಡಿ ಅಂಥೇಳಿ ಆದೇಶ ಕೊಟ್ಟರೆ ದರ್ಶನ್ಗೆ ಇನ್ನು ಮುಂದೆ ಮನೆ ಊಟ ಕೊಡ್ತಾರೆ. ದರ್ಶನ್ಗೆ ಸಾಧ್ಯವೇ ಇಲ್ಲ. ಬೇರೆ ಕೈದಿಗಳಿಗೆ ಹೆಂಗೇನೋ ಹಾಗೇನು ದರ್ಶನ್ಗೂ ಕೂಡ ಜೈಲು ಊಟವೇ. ಅದ್ರ ಹೊರತಾಗಿ ಮನೆ ಊಟ ಎಲ್ಲ ಕೊಡಲಿಕ್ಕಾಗಲ್ಲ ಅಂಥೇಳಿ ಏನಾದರೂ ಹೇಳಿದರೆ ದರ್ಶನ್ ಇದೇ ನರಳಾಟವನ್ನು ಜೈಲಿನಲ್ಲಿ ಅನುಭವಿಸಲೇಬೇಕು. ದರ್ಶನ್ ಸೊರಗು ಹೋಗಿದ್ದಾರೆ. ಅವರಿಗೆ ಆರೋಗ್ಯ ಕೈ ಕೊಟ್ಟಿದೆ, ಜ್ವರ ಬರ್ತಾ ಇದೆ, ಅವರ ವೆಯ್ಟ್ ಲಾಸ್ ಆಗಿದೆ, ಅವರೊಬ್ಬರು ಸೆಲೆಬ್ರಿಟಿ, ಅವರು ಮುಂದೆ ಸಿನಿಮಾ ಮಾಡಬೇಕು, ಈ ರೀತಿ ಎಲ್ಲ ವಿಚಾರಗಳು ಬಂದಾಗ ದರ್ಶನ್ಗೆ ಮನೆ ಊಟ ಕೊಡಿ ಅಂತಲೂ ಕೂಡ ಹೇಳುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ.
ವಾದ ಪ್ರತಿವಾದ, ಇವರ ವಾದ ಏನು ಅವರ ವಾದ ಏನು, ಯಾಕೆ ಕೊಡಬೇಕು ದರ್ಶನ್ಗೆ ಮನೆ ಊಟ ಅನ್ನೋದ್ರ ಬಗ್ಗೆ ವಾದ ಆಗಿದೆ, ಯಾಕೆ ಕೊಡಬಾರ್ದು ದರ್ಶನ್ಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪೆಷಲ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡಿಸಿದ್ದಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ಇವತ್ತು ನ್ಯಾಯಾಧೀಶರು ಫೈನಲಿ ಆದೇಶ ಏನು, ಆರ್ಡರ್ ಏನು ಅನ್ನೋದನ್ನು ಇವತ್ತು ಓದ್ತಾರೆ. ದರ್ಶನ್ಗೆ ಮನೆ ಊಟ ಕೊಡಬೇಕಾ ಬೇಡವಾ ಅನ್ನೋದು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ದರ್ಶನ್ಗೆ ಮನೆ ಊಟ ಸಿಗುವಂಥ ಅವಕಾಶಗಳು ಎಷ್ಟಿದ್ದಾವೆ? ಏನಾದರೂ ಸಿಗದೇನೂ ಕೂಡ ಇರೋ ಸಾಧ್ಯತೆಗಳಿದೆಯಾ? ಸದ್ಯ ಏನಾಗ್ಬೋದು ಇವತ್ತು? ಏನೇನು ಸಾಧ್ಯತೆಗಳಿದೆ ನಾಗರಾಜ್? ರಂಜಿತ್, ಏನು ನಟ ದರ್ಶನ್ ಅವ್ರಿಗೆ ಮನೆ ಊಟವನ್ನ ಕೊಡಬೇಕು ಅಂತೇಳಿ ಮೊದಲಿಗೆ ಇವರು ಒಂದು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ಇಲ್ಲ, ಈ ಒಂದು ಅರ್ಜಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಿಚಾರಣೆ ಆಗ್ಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದರ್ಶನ್ ಪರ ವಕೀಲರು. ಮನೆ ಊಟ ಮತ್ತೆ ಪುಸ್ತಕ, ಕೆಲವೊಂದು ಆಸೆಗೆ ಸಂಬಂಧಿಸಿದಂತೆ ಒಂದಷ್ಟು ಅವಕಾಶಗಳನ್ನ ಜೈಲಿನಲ್ಲಿ ಕೊಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು. ಇದ್ರ ಬಗ್ಗೆ ಒಂದು ಟೈಮ್ ಲೈನ್ ಅನ್ನು ಕೂಡ ಹೈಕೋರ್ಟ್ ಈ ಒಂದು ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನೀಡಿದ್ದು 27ನೇ ತಾರೀಕು ಒಳಗಡೆಯಾಗಿ ಈ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಬೇಕು. 29ನೇ ತಾರೀಕು ಹೈಕೋರ್ಟ್ ಪುನಃ ಈ ಒಂದು ವಿಚಾರದ ಬಗ್ಗೆ ವಿಚಾರಣೆಯನ್ನ ನಡೆಸುತ್ತೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದು. ಈ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ವಾದ ಮತ್ತು ಪ್ರತಿವಾದಗಳನ್ನ ಆಲಿಸಿತು. ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಒಂದಷ್ಟು ವಿಚಾರಗಳನ್ನ ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡು ಏನು ಈ ಹಿಂದೆ ಇತ್ತು ಜೈಲ್ ಮ್ಯಾನ್ಯುಯಲ್, ಅಂದ್ರೆ 2021ಕ್ಕೆ ಸುಪ್ರೀಂ ಕೋರ್ಟ್ ಮತ್ತೆ ಹಾಗೇನೆ ಭಾರತೀಯ ಏನು ಗೃಹ ಸಚಿವಾಲಯದ ಕೆಲವು ನಿರ್ದೇಶನಗಳಂತೆ ಒಂದು ಜೈಲ್ ಮ್ಯಾನ್ಯುಯಲ್ಗಳು ಬದಲಾದವು. ಇದಕ್ಕೂ ಮುಂಚೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇತ್ತು. ಅದರಲ್ಲೂ ಕೆಲವೊಂದು ಆರೋಪಿಗಳು ಯಾರಿದ್ರು, ಕರೀಂಲಾಲ್ ತೆಲಗಿ ಇರ್ಬೋದು ಅಥವಾ ಚಾರ್ಲ್ಸ್ ಶೋಭರಾಜ್ ಇರ್ಬೋದು, ಇಂತಹ ಆರೋಪಿಗಳಿಗೆಲ್ಲ ಮನೆ ಊಟಕ್ಕೆ ಅವಕಾಶವನ್ನು ಕೊಡಲಾಗಿದೆ ಕೆಲವೊಂದು ನಿಬಂಧನೆಗಳ ಮುಖಾಂತರ, ಮತ್ತೆ ಅವರ ಸ್ವಂತ ಖರ್ಚಿನಲ್ಲಿ ಈ ಅವಕಾಶಗಳನ್ನ ಕೊಡಲಾಗಿದೆ ಅಂತೇಳಿ ರಾಘವೇಂದ್ರ ಅವರು ವಾದವನ್ನ ಮಂಡಿಸಿದ್ರು. ಇದಕ್ಕೆ ಪ್ರತಿರೋಧವಾಗಿ SPP ಪ್ರಸನ್ನ ಕುಮಾರ್ ಕೆಲವೊಂದಷ್ಟು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ರು. ಇದರಲ್ಲಿ ಪ್ರಮುಖವಾಗಿ ಏನು 2021ರಲ್ಲಿ ದೇಶದ ಎಲ್ಲ ಜೈಲ್ಗಳ ಮ್ಯಾನ್ಯುಯಲ್ಗಳು ಬದಲಾವಣೆ ಆಗ್ತದೆ. ಅದು ಕೆಲವೊಂದು ಜೈಲು ಪ್ರಿಸನ್ಸ್ ಆಕ್ಟ್ ಅನ್ನ ಆಧರಿಸಿ ಬದಲಾವಣೆ ಆಗುತ್ತೆ. ಇದರಲ್ಲಿ ಅವಕಾಶವೇ ಇಲ್ಲ ಮನೆ ಊಟಕ್ಕೆ ಅಂತೇಳಿ ವಾದ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಒಂದು ಆದೇಶವನ್ನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ದರ್ಶನ್ಗೆ ಮನೆ ಊಟ ಇವತ್ತು ಸಿಗತ್ತಾ ಸಿಗಲ್ವಾ ಅನ್ನೋದು ನಿರ್ಣಾಯಕ ದಿನ ಇವತ್ತು. ಸೋಮವಾರ ಇದರ ವಾದ ಪ್ರತಿವಾದ ನಡೆದು ನ್ಯಾಯಾಧೀಶರು ಇವತ್ತಿಗೆ ಗುರುವಾರಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ರು. ಇವತ್ತು ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ. ಆದೇಶಕ್ಕಾಗಿ ವಕೀಲರು ಕಾಯ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ರಾಘವೇಂದ್ರ ಆಲ್ರೆಡಿ ಕೋರ್ಟ್ಗೆ ಬಂದಾಗಿದೆ, ಅವರು ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮನೆ ಊಟದ ಆದೇಶ ಹೊರಗಡೆ ಬೀಳುತ್ತೆ. ಕೋರ್ಟ್ಗೆ ದರ್ಶನ್ ಪರ ವಕೀಲ ರಾಘವೇಂದ್ರ ಬಂದಾಗಿದೆ. ಆದೇಶಕ್ಕಾಗಿ ರಾಘವೇಂದ್ರ ಕಾಯ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ರಾಘವೇಂದ್ರ ದರ್ಶನ್ಗೆ ಇವತ್ತೇನಾದರೂ ನ್ಯಾಯಾಧೀಶರು ಮನೆ ಊಟ ಕೊಡಿ ಅಂಥೇಳಿ ಆದೇಶ ಕೊಟ್ಟರೆ ದರ್ಶನ್ಗೆ ಇನ್ನು ಮುಂದೆ ಮನೆ ಊಟ ಕೊಡ್ತಾರೆ. ದರ್ಶನ್ಗೆ ಸಾಧ್ಯವೇ ಇಲ್ಲ. ಬೇರೆ ಕೈದಿಗಳಿಗೆ ಹೆಂಗೇನೋ ಹಂಗೇನು ದರ್ಶನ್ಗೂ ಕೂಡ ಜೈಲು ಊಟವೇ, ಅದ್ರ ಹೊರತಾಗಿ ಮನೆ ಊಟ ಎಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂಥೇಳಿ ಏನಾದರೂ ಹೇಳಿದರೆ ದರ್ಶನ್ ಇದೇ ನರಳಾಟವನ್ನು ಜೈಲಿನಲ್ಲಿ ಅನುಭವಿಸಲೇಬೇಕು. ದರ್ಶನ್ ಸೊರಗು ಹೋಗಿದ್ದಾರೆ, ಅವರಿಗೆ ಆರೋಗ್ಯ ಕೈ ಕೊಟ್ಟಿದೆ, ಜ್ವರ ಬರ್ತಾ ಇದೆ, ಅವರ ವೆಯ್ಟ್ ಲಾಸ್ ಆಗಿದೆ, ಅವರೊಬ್ಬರು ಸೆಲೆಬ್ರಿಟಿ, ಅವರು ಮುಂದೆ ಸಿನಿಮಾ ಮಾಡಬೇಕು, ಈ ರೀತಿ ಎಲ್ಲ ವಿಚಾರಗಳು ಬಂದಾಗ ದರ್ಶನ್ಗೆ ಮನೆ ಊಟ ಕೊಡಿ ಅಂತಲೂ ಕೂಡ ಹೇಳುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ವಾದ ಪ್ರತಿವಾದ, ಇವರ ವಾದ ಏನು ಅವರ ವಾದ ಏನು, ಯಾಕೆ ಕೊಡಬೇಕು ದರ್ಶನ್ಗೆ ಮನೆ ಊಟ ಅನ್ನೋದ್ರ ಬಗ್ಗೆ ವಾದ ಆಗಿದೆ, ಯಾಕೆ ಕೊಡಬಾರ್ದು ದರ್ಶನ್ಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪೆಷಲ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡಿಸಿದ್ದಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ಇವತ್ತು ನ್ಯಾಯಾಧೀಶರು ಫೈನಲಿ ಆದೇಶ ಏನು, ಆರ್ಡರ್ ಏನು ಅನ್ನೋದನ್ನು ಇವತ್ತು ಓದ್ತಾರೆ. ದರ್ಶನ್ಗೆ ಮನೆ ಊಟ ಕೊಡಬೇಕಾ ಬೇಡವಾ ಅನ್ನೋದು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ದರ್ಶನ್ಗೆ ಮನೆ ಊಟ ಸಿಗುವಂಥ ಅವಕಾಶಗಳು ಎಷ್ಟಿದ್ದಾವೆ? ಏನಾದರೂ ಸಿಗದೇನೂ ಕೂಡ ಇರೋ ಸಾಧ್ಯತೆಗಳಿದೆಯಾ? ಸದ್ಯ ಏನಾಗ್ಬೋದು ಇವತ್ತು? ಏನೇನು ಸಾಧ್ಯತೆಗಳಿದೆ ನಾಗರಾಜ್? ರಂಜಿತ್, ಏನು ನಟ ದರ್ಶನ್ ಅವ್ರಿಗೆ ಮನೆ ಊಟವನ್ನ ಕೊಡಬೇಕು ಅಂತೇಳಿ ಮೊದಲಿಗೆ ಇವರು ಒಂದು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ಇಲ್ಲ, ಈ ಒಂದು ಅರ್ಜಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಿಚಾರಣೆ ಆಗ್ಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದರ್ಶನ್ ಪರ ವಕೀಲರು. ಮನೆ ಊಟ ಮತ್ತೆ ಪುಸ್ತಕ, ಕೆಲವೊಂದು ಆಸೆಗೆ ಸಂಬಂಧಿಸಿದಂತೆ ಒಂದಷ್ಟು ಅವಕಾಶಗಳನ್ನ ಜೈಲಿನಲ್ಲಿ ಕೊಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು. ಇದ್ರ ಬಗ್ಗೆ ಒಂದು ಟೈಮ್ ಲೈನ್ ಅನ್ನು ಕೂಡ ಹೈಕೋರ್ಟ್ ಈ ಒಂದು
ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನೀಡಿದ್ದು 27ನೇ ತಾರೀಕು ಒಳಗಡೆಯಾಗಿ ಈ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಬೇಕು. 29ನೇ ತಾರೀಕು ಹೈಕೋರ್ಟ್ ಪುನಃ ಈ ಒಂದು ವಿಚಾರದ ಬಗ್ಗೆ ವಿಚಾರಣೆಯನ್ನ ನಡೆಸುತ್ತೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದು. ಈ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ವಾದ ಮತ್ತು ಪ್ರತಿವಾದಗಳನ್ನ ಆಲಿಸಿತು. ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಒಂದಷ್ಟು ವಿಚಾರಗಳನ್ನ ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡು ಏನು ಈ ಹಿಂದೆ ಇತ್ತು ಜೈಲ್ ಮ್ಯಾನ್ಯುಯಲ್ ಅಂದ್ರೆ 2021ಕ್ಕೆ ಸುಪ್ರೀಂ ಕೋರ್ಟ್ ಮತ್ತೆ ಹಾಗೇನೆ ಭಾರತೀಯ ಏನು ಗೃಹ ಸಚಿವಾಲಯದ ಕೆಲವು ನಿರ್ದೇಶನಗಳಂತೆ ಒಂದು ಜೈಲ್ ಮ್ಯಾನ್ಯುಯಲ್ಗಳು ಬದಲಾದವು. ಇದಕ್ಕೂ ಮುಂಚೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇತ್ತು. ಅದರಲ್ಲೂ ಕೆಲವೊಂದು ಆರೋಪಿಗಳು ಯಾರಿದ್ರು ಕರೀಂಲಾಲ್ ತೆಲಗಿ ಇರ್ಬೋದು ಅಥವಾ ಚಾರ್ಲ್ಸ್ ಶೋಭರಾಜ್ ಇರ್ಬೋದು, ಇಂತಹ ಆರೋಪಿಗಳಿಗೆಲ್ಲ ಮನೆ ಊಟಕ್ಕೆ ಅವಕಾಶವನ್ನ ಕೊಡಲಾಗಿದೆ ಕೆಲವೊಂದು ನಿಬಂಧನೆಗಳ ಮುಖಾಂತರ, ಮತ್ತೆ ಅವರ ಸ್ವಂತ ಖರ್ಚಿನಲ್ಲಿ ಈ ಅವಕಾಶಗಳನ್ನ ಕೊಡಲಾಗಿದೆ ಅಂತೇಳಿ ರಾಘವೇಂದ್ರ ಅವರು ವಾದವನ್ನ ಮಂಡಿಸಿದ್ರು. ಇದಕ್ಕೆ ಪ್ರತಿರೋಧವಾಗಿ SPP ಪ್ರಸನ್ನ ಕುಮಾರ್ ಕೆಲವೊಂದಷ್ಟು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ರು. ಇದರಲ್ಲಿ ಪ್ರಮುಖವಾಗಿ ಏನು 2021ರಲ್ಲಿ ದೇಶದ ಎಲ್ಲ ಜೈಲ್ಗಳ ಮ್ಯಾನ್ಯುಯಲ್ಗಳು ಬದಲಾವಣೆ ಆಗ್ತದೆ. ಅದು ಕೆಲವೊಂದು ಜೈಲು ಪ್ರಿಸನ್ಸ್ ಆಕ್ಟ್ ಅನ್ನ ಆಧರಿಸಿ ಬದಲಾವಣೆ ಆಗುತ್ತೆ. ಇದರಲ್ಲಿ ಅವಕಾಶವೇ ಇಲ್ಲ ಮನೆ ಊಟಕ್ಕೆ ಅಂತೇಳಿ ವಾದ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಒಂದು ಆದೇಶವನ್ನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್.